ಹಿಂದಿನ ಸಂಚಿಕೆಯಲ್ಲಿ ಸಮನ್ವಿತಾ ತನ್ನ ಜೀವನದಲ್ಲಿ 3 ವರ್ಷದಿಂದ ನಡೆದ ಎಲ್ಲ ಘಟನೆಯನ್ನು ಡಾಕ್ಟರ್ಗೆ ವಿವರಿಸ್ತಾ ಇರ್ತಾಳೆ. ನನ್ನ ತಂದೆ, ತಾಯಿ, ತಮ್ಮ ಎಲ್ಲರೂ ನನಗೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ರು. ನನ್ನ ಪ್ರೆಗ್ನೆನ್ಸಿ ಸಮಯದಲ್ಲಿ ಎಲ್ಲರೂ ನನ್ನ ರಾಜ್ಕುಮಾರಿ ಥರನೇ ನೋಡಿಕೊಳ್ತಿದ್ರು. ನನಗೆ ಗಂಡು ಮಗು ಜನಿಸ್ತು. ನಮ್ಮ ಸಂಸಾರ ತುಂಬಾ ಚೆನ್ನಾಗಿತ್ತು. ಆದರೆ 2 ತಿಂಗಳ ಹಿಂದೆ ತುಂಬಾ ಕೆಲಸ ಇದೆ ಅಂತ ಹೇಳಿ ಹೋದ ನನ್ನ ಗಂಡ ಇನ್ನೂ ವಾಪಸ್ ಬರಲೇ ಇಲ್ಲ. ಫೋನ್ಗೆ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ತನ್ನ ಹಳೆಯ ಸ್ಟೋರಿಯನ್ನು ಹೇಳ್ತಾಳೆ ಸಮನ್ವಿತಾ. ನೋಡು ಸಮನ್ವಿ, ಅವರೆಲ್ಲ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡೇ ಇರಬಹುದು. ಆದರೆ ನಿನ್ನ ಗಂಡ ಏನು ನೆನಪಿಲ್ಲದೆ ಇರೋ ನಿನ್ನನ್ನು ಮದುವೆ ಆಗಿರೋದು ತಪ್ಪು. 2 ತಿಂಗಳಿಂದ ಫೋನ್ ಮಾಡಿಲ್ಲ ಅಂತೀಯ. ಅವನು ಮತ್ತೆ ಬರ್ತಾನೆ ಅನ್ನೋ ಗ್ಯಾರಂಟಿ ಏನಿದೆ? ನಿನ್ನ ಹಳೆಯ ಜೀವನದ ಕತೆ ಎಲ್ಲ ನಿನಗೆ ನೆನಪಾದರೆ ನಿನ್ನ ಗಂಡನ ಮೇಲೆ ನೀನು ಇವಾಗ ಇಟ್ಟಿರೋ ಪ್ರೀತಿ ಖಂಡಿತ ಇರಲ್ಲ. ಸಾಧ್ಯ ಆದರೆ ಹಳೇದನ್ನೆಲ್ಲ ನೆನಪಿಸ್ಕೊಂಡು ಧ್ರುವ್ ಜೊತೆ ಹೊಸ ಜೀವನ ಶುರು ಮಾಡು. ನಿನ್ನ ನೆನಪುಗಳು ವಾಪಸ್ ಬರೋಕ್ಕೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾನು ಇವತ್ತಿಂದನೇ ಶುರು ಮಾಡ್ತೀನಿ ಅಂತಾರೆ ಡಾಕ್ಟರ್. ಡಾಕ್ಟರ್ ಬಳಿ ಎಲ್ಲವನ್ನು ಹೇಳಿಕೊಂಡ ಮೇಲೆ ಸಮನ್ವಿತಾಳ ಮನಸ್ಸು ನಿರಾಳವಾಗುತ್ತೆ. ವಸುಂಧರಾ ಅವರು ಸಮನ್ವಿತಾಳ ಚಿಕ್ಕಂದಿನಿಂದ ಇಲ್ಲಿಯ ತನಕ ಆಗಿದ್ದ ಎಲ್ಲ ಇನ್ಸಿಡೆಂಟನ್ನು ಸಮನ್ವಿತಾಗೆ ತಿಳಿಸಿ ಹೇಳ್ತಾರೆ. ಅದನ್ನು ಕೇಳಿದ ಸಮನ್ವಿತಾಗೆ ಅವಳು ಧ್ರುವ್ನ ಎಷ್ಟು ಇಷ್ಟಪಡ್ತಿದ್ಲು ಅನ್ನೋದು ಅರ್ಥ ಆಗುತ್ತೆ. ಎಲ್ಲರೂ ಸೇರಿ ಧ್ರುವ್ನನ್ನು ಮದುವೆ ಆಗುವಂತೆ ಸಮನ್ವಿತಾಗೆ ಒತ್ತಾಯ ಮಾಡ್ತಾರೆ. ಆದರೆ ಅವಳು ಇದಕ್ಕೆಲ್ಲ ಒಪ್ಪಲ್ಲ. ನನಗೆ ಸ್ವಲ್ಪ ಸಮಯ ಬೇಕು, ಭುವಿ ಮತ್ತು ಧ್ರುವ್ ಇಬ್ಬರು ಮದುವೆ ಆಗಲಿ ಅಂತಾಳೆ. ಆದರೆ ಇದಕ್ಕೆಲ್ಲ ಧ್ರುವ್ ಒಪ್ಪಲ್ಲ. ನಾನು ಪ್ರೀತಿಸ್ತಾ ಇರುವವಳು ಕಣ್ಮುಂದೆ ಇರುವಾಗಲೇ ನಾ ಇನ್ನೊಬ್ಬಳನ್ನ ಮದುವೆ ಆಗಲ್ಲ. ಸಮನ್ವಿತಾ ತನ್ನ ಮನಸ್ಸು ಬದಲಾಯಿಸೋ ತನಕ ನಾನು ವೆಯ್ಟ್ ಮಾಡ್ತೀನಿ ಅಂತಾನೆ ಧ್ರುವ್. ಹೀಗೆ ಹೇಳಿದ ಧ್ರುವ್ ನಿಶ್ಚಯ ಆಗಿದ್ದ ಮದುವೆನ ಕ್ಯಾನ್ಸಲ್ ಮಾಡ್ಕೋತಾನೆ. 1 ವರ್ಷ ಕಳೆಯುತ್ತೆ. ಸಮನ್ವಿತಾಳ ಮಗುವನ್ನು ಧ್ರುವ್ ತುಂಬಾ ಮುದ್ದಾಗಿ ನೋಡ್ಕೋತಾ ಇರ್ತಾನೆ. ಮಗು ಅವನನ್ನೇ ಅಪ್ಪ ಅಂತ ಕರೆಯೋಕೆ ಶುರು ಮಾಡಿರುತ್ತೆ. ಇದನ್ನೆಲ್ಲ ನೋಡಿದ ವಸುಂಧರಾ ಅವರು, ನೋಡು ಸಮನ್ವಿ, ಇನ್ನೂ ಎಷ್ಟು ದಿನ ಅಂತ ನಿನ್ನ ಗಂಡ ಬರ್ತಾನೆ ಅಂತ ವೆಯ್ಟ್ ಮಾಡ್ತೀಯಾ? ಅಟ್ಲೀಸ್ಟ್ ನಿನ್ನ ನೋಡ್ಕೋತಿದ್ದವರಾದರೂ ನಿನ್ನ ಹುಡ್ಕೋ ಪ್ರಯತ್ನ ಮಾಡ್ತಿದ್ರು ಅಲ್ವಾ? ಆಗಿದ್ದೆಲ್ಲ ಆಗೋಗಿದೆ. ನೀನೇ ಇಷ್ಟಪಟ್ಟು ಹುಡುಗ ಧ್ರುವ್. ನಿನಗೆ ಇವನಿಗಿಂತ ಒಳ್ಳೆ ಹುಡುಗ ಸಿಗಲ್ಲಮ್ಮ, ಯೋಚನೆ ಮಾಡು ಅಂತಾರೆ. ಆ ಸಮಯಕ್ಕೆ ಅಲ್ಲಿಗೆ ಭುವಿ ಬರ್ತಾಳೆ. ಹಾಯ್ ಸಮನ್ವಿ, ಹೇಗಿದ್ದೀಯಾ? ಸಾರಿ, ನಾನು ಧ್ರುವ್ನ ತುಂಬಾ ಪ್ರೀತಿಸ್ತೀನಿ. ಅದಕ್ಕೆ ಅವತ್ತು ನಿನ್ನ ಮೇಲೆ ಹಾಗೆ ಕೂಗಾಡಿದೆ. ಬಲವಂತದಿಂದ ಯಾರ ಪ್ರೀತಿನೂ ಪಡ್ಕೋಬಾರ್ದು. ನಿನಗೆ ನಿನ್ನ ಹಳೆ ನೆನಪುಗಳೆಲ್ಲ ವಾಪಸ್ ಬರಬೇಕಾದ್ರೆ ನೀನು ಸಮಯ ಕಳೆದಿರೋ ಜಾಗಕ್ಕೆ ನಾವು ಹೋಗಬೇಕು. ಅತ್ತೆ, ಸಮನ್ವಿತನ ನನ್ನ ಜೊತೆ ಕಳಿಸ್ಕೊಡಿ, ನಾವು ಹೊರಗೆ ಹೋಗಿ ಬರ್ತೀವಿ ಅಂತಾಳೆ ಭುವಿ. ಹೌದು, ಭುವಿ ಹೇಳ್ತಿರೋದು ಸರಿಯಾಗಿದೆ. ಹೊರಗೆ ಹೋದರೆ ನಿನಗೂ ಸ್ವಲ್ಪ ಚೇಂಜಸ್ ಇರುತ್ತೆ. ಹೋಗ್ಬಾ ಮಗಳೇ, ಪಾಪುನ ನಾನು ನೋಡ್ಕೋತೀನಿ ಅಂತಾರೆ ವಸುಂಧರಾ. ಅಲ್ಲೇ ಮಗು ನೋಡ್ಕೋತಾ ಇದ್ದ ಧ್ರುವ್, ಬೇಡ, ನೀನು ಭವಿ ಜೊತೆ ಹೋಗೋದು ಬೇಡ, ನಾನೇ ಕರ್ಕೊಂಡು ಹೋಗ್ತೀನಿ. ಯಾಕೆ ಧ್ರುವ್, ನನ್ನ ಮೇಲೆ ಇನ್ನೂ ಕೋಪನಾ? ಸರಿ, ನೀನು ನಮ್ಮ ಜೊತೆಗೆ ಬಾ, ನಾನು ಇವಳಿಗೇನೂ ಮಾಡಲ್ಲ ಅಂತಾಳೆ ಭುವಿ. ಸಮನ್ವಿತಾಳನ್ನ ಈಗ ಕಾಲೇಜ್ ಮತ್ತು ಧ್ರುವ್ ಪ್ರಪೋಸ್ ಮಾಡಿದ ಪ್ಲೇಸ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಳೆ ಭುವಿ. ಸಮನ್ವಿಗೆ ಈಗ ಸ್ವಲ್ಪವೇ ನೆನಪುಗಳು ಬರೋದಕ್ಕೆ ಶುರುವಾಗಿರುತ್ತೆ. ಹಾಗೆ ಅವಳು ಫಾರಿನ್ನಲ್ಲಿ ಸ್ಟಡಿ ಮಾಡ್ತಿದ್ದಾಗ ಅವಳ ಬಾಲ್ಯದ ಗೆಳತಿಯಾಗಿದ್ದ ಸ್ಟೆಲ್ಲಾ ಅವಳಿಗೆ ಆ ದಿನ ಅಲ್ಲಿ ಸಿಗ್ತಾಳೆ. ಹಾಯ್ ಸಮನ್ವಿ, ನೈಸ್ ಟು ಮೀಟ್ ಯು. ಧ್ರುವ್ ಇವನೇನಾ? ಅವನನ್ನು ಮದುವೆ ಆಗ್ತೀಯ ನೀನು? ನನ್ನನ್ನು ಇನ್ವೈಟೇ ಮಾಡಲಿಲ್ಲ ಅಂತಾಳೆ. 4 ಇಯರ್ಸಿಂದ ನನ್ನ ಕಾಂಟ್ಯಾಕ್ಟ್ಗೂ ಕೂಡ ನೀನು ಸಿಗಲಿಲ್ಲ. ಯಾಕೆ ನನ್ನ ಮೇಲೆ ಕೋಪನ ನಿನಗೆ ಅಂತ ಕೇಳ್ತಾಳೆ.
ಎಲ್ಲರ ಮಾತುಗಳನ್ನು ಕೇಳಿದ ಸಮನ್ವಿಗೆ ಧ್ರುವನನ್ನು ಅವಳು ಪ್ರೀತಿಸ್ತಾ ಇದ್ದಿದ್ದು ನಿಜ ಅನ್ನೋದು ಅವಳಿಗೆ ಅರಿವಿಗೆ ಬರುತ್ತೆ. ನನ್ನಿಂದ ಅವನಿಗೆ ಮೋಸ ಆಗಬಾರ್ದು, ನನ್ನ ಮಗುಗೆ ಒಳ್ಳೆ ತಂದೆ ಕೂಡ ಆಗ್ತಾನೆ ಅಂತ ಯೋಚಿಸಿ ಮದುವೆ ಆಗೋಕೆ ಮನಸ್ಸಿನಲ್ಲೇ ನಿರ್ಧಾರ ಮಾಡ್ತಾಳೆ ಸಮನ್ವಿತಾ. 3 ಜನನೂ ಈಗ ಮನೆಗೆ ರೀಚ್ ಆಗ್ತಾರೆ. ಆಂಟಿ ನೋಡಿ, ನನ್ನ ಪ್ಲ್ಯಾನ್ ವರ್ಕ್ ಆಯಿತು. ಸಮನ್ವಿತಾಗೆ ಸ್ವಲ್ಪ ಸ್ವಲ್ಪ ನೆನಪು ಬರೋಕ್ಕೆ ಶುರು ಆಗಿದೆ. ನಾಳೆ ನಾವು ಮತ್ತೆ ಕೇರಳಗೆ ಹೋಗೋಣ ಅಂತಾಳೆ ಭುವಿ. ಅದಕ್ಕೆ ವಸುಂಧರಾ ಅವರು, ಏನು, ನನ್ನ ಮಗಳನ್ನು ಕಳೆದುಕೊಂಡಿದ್ದ ಜಾಗ ಅದು, ಅವಳ ನೆನಪುಗಳು ಕಳೆದು ಹೋದ ಜಾಗ, ಆ ಪ್ಲೇಸ್ಗೆ ಮತ್ತೆ ಹೋಗೋದಾ, ಬೇಡವೇ ಬೇಡ ಅಂತಾರೆ. ಅವರ ಮಾತಿಗೆ ಧ್ರುವ್ ಕೂಡ ಮಾತನ್ನು ಸೇರಿಸುತ್ತಾ, ಹೌದು, ಅಲ್ಲಿಗೆ ಹೋಗೋದು ಬೇಡ ಅಂತಾನೆ. ಧ್ರುವ್ನ ಮುಖದಲ್ಲಿ ಟೆನ್ಷನ್ ಎದ್ದು ಕಾಣ್ತಾ ಇರುತ್ತೆ. ಭುವಿ ಅವನನ್ನೇ ಅಬ್ಸರ್ವ್ ಮಾಡ್ತಾ ನಸು ನಗ್ತಾ ಇರ್ತಾಳೆ. ಯಾಕೆ ಬೇಡ ಅಂತೀಯ ಧ್ರುವ್? ಅವಳ ಹಳೆ ನೆನಪುಗಳೆಲ್ಲ ವಾಪಸ್ ಬಂದ್ರೆ ನಿನ್ನ ಪ್ರೀತಿನೇ ಅಲ್ವಾ ನಿನಗೆ ಸಿಗೋದು? ಯಾಕೆ ಅವಳ ನೆನಪುಗಳು ವಾಪಸ್ ಬರೋದು ನಿನಗೆ ಇಷ್ಟ ಇಲ್ವಾ? 1 ವರ್ಷದಿಂದ ಅವಳ ಹಳೆ ನೆನಪುಗಳು ತರಿಸೋ ಪ್ರಯತ್ನ ನೀನು ಮಾಡಲೇ ಇಲ್ಲ ಅಂತಾಳೆ ಭುವಿ. ಅವಳ ಮಾತುಗಳನ್ನ ಕೇಳಿ ಗಾಬರಿಯಾದ ಧ್ರುವ್, ಹೇ ಭವಿ, ಯಾಕೆ ಈ ಥರ ಮಾತಾಡ್ತಿದ್ಯಾ? ಸಮನ್ವಿಗೆ ಏನಾದರೂ ತೊಂದರೆ ಆದರೆ ಅಂತ ಅಷ್ಟೇ ನನ್ನ ಕನ್ಸರ್ನ್, ಬೇರೇನಿಲ್ಲ ಅಂತಾನೆ. ಹೌದು ಧ್ರುವ್, ಭುವಿ ಹೇಳ್ತಿರೋದು ಸರಿಯಾಗಿದೆ. ನಾವು ಎಲ್ಲೇ ಕಳ್ಕೊಂಡಿರ್ತೀವೋ ಅಲ್ಲಿಂದಾನೇ ಪಡ್ಕೋಬೇಕು ಅಲ್ವಾ? ಅಮ್ಮ, ನೀವು ನನ್ನ ಜೊತೆಗೆ ಬನ್ನಿ, ನನ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ನೂ ಕರ್ಕೊಂಡು ಹೋಗೋಣ ಅಂತಾಳೆ ಸಮನ್ವಿತಾ. ಮರುದಿನ ಎಲ್ಲರೂ ಕೇರಳಗೆ ಹೊರಡ್ತಾರೆ. ಭುವಿ ಎಲ್ಲ ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಿ ಮೊದಲೇ ಅಲ್ಲಿ ರೆಸಾರ್ಟ್ಗೆ ಬರೋಕ್ಕೆ ಹೇಳಿರ್ತಾಳೆ. ಎಲ್ಲ ಫ್ರೆಂಡ್ಸ್ಗಳು ಅಲ್ಲಿ ಸೇರಿರ್ತಾರೆ, ಸಮರ್ಥ್ನನ್ನು ಬಿಟ್ಟು. ಭುವಿ ಅವನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಆದರೆ ಸೆಲೆಬ್ರಿಟಿ ಆಗಿದ್ದ ಸಮರ್ಥ್ 4 ವರ್ಷಗಳಿಂದ ಎಲ್ಲಿ ಕೂಡ ಕಾಣಿಸ್ಕೊಂಡಿರಲ್ಲ, ಯಾರ ಕಾಂಟ್ಯಾಕ್ಟ್ಗೂ ಸಿಗ್ತಿರಲ್ಲ. ಭುವಿ ಅಕ್ಷರಳನ್ನು ಕೇಳ್ತಾಳೆ, ಹೇ ಅಕ್ಷರ, ನೀನು ಕಾಲೇಜ್ ಡೇಸ್ನಿಂದ ಸಮರ್ಥ್ನ ತುಂಬ ಇಷ್ಟಪಡ್ತಿದ್ದೆ ಅಲ್ವಾ? ಯಾಕೆ ಅವನು ಯಾರ ಕಾಂಟ್ಯಾಕ್ಟ್ಗೂ ಇಲ್ಲ? ಎಲ್ಲಿ ಹೋದ? ನಿನ್ಗೇನಾದರೂ ಗೊತ್ತಿದೆಯಾ ಅಂತಾಳೆ. ನನಗೂ ಗೊತ್ತಿಲ್ಲ, ಸಮನ್ವಿತಾಳ ಸಾವಿನ ಸುದ್ದಿ ಕೇಳಿ ಡಿಪ್ರೆಷನ್ಗೆ ಹೋಗಿದ್ದ ಅಂತ ಹೇಳ್ತಾರೆ. ಅವನ ಅಸಿಸ್ಟೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ದೆ. ಸಮರ್ಥ್ ಈಗ ಯಾವ ಪ್ರಾಜೆಕ್ಟ್ಗೂ ಸೈನ್ ಮಾಡ್ತಾ ಇಲ್ಲ, ಅವನು ಒಂಟಿ ಆಗಿರೋಕೆ ಡಿಸೈಡ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಅವನ ಬಿಸ್ನೆಸ್ ಎಲ್ಲ ಬೇರೆ ಯಾರೋ ನೋಡ್ಕೋತಾ ಇದ್ದಾರೆ. ಇಷ್ಟೇ ನನಗೆ ಗೊತ್ತಿರೋದು ಅಂತಾಳೆ ಅಕ್ಷರ. ಇತ್ತ ಸಮನ್ವಿತಾ ಫುಲ್ ಟೆನ್ಷನ್ನಿಂದ ಇರ್ತಾಳೆ. ಅಮ್ಮ, ನನ್ನ ಮಗನ ನಾನು ಯಾವತ್ತೂ ನನ್ನ ನೆನಪಿಂದ ಅಳಿಸೋಕೆ ಇಷ್ಟಪಡಲ್ಲ. ಪ್ಲೀಸ್ ನೀನು ನನ್ನ ಜೊತೆಗೇ ಇರು, ನನ್ನ ಮಗುನ ಚೆನ್ನಾಗಿ ನೋಡ್ಕೊ ಪ್ಲೀಸ್ ಅಮ್ಮ ಅಂತಾಳೆ ಸಮನ್ವಿ. ಹೆದರ್ಕೋಬೇಡ ಮಗಳೇ, ನಿನ್ನ ಜೊತೆಗೆ ಅಪ್ಪ ನಾನು ಯಾವಾಗಲೂ ಇರ್ತೀವಿ. ಫೇಮಸ್ ನ್ಯೂರಾಲಜಿಸ್ಟ್ ಬರ್ತಾರೆ. ಅಪ್ಪ ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ವೀಕೆ ಅವರು ಇಂಡಿಯಾಗೆ ಬರ್ತಾರೆ. ಅವ್ರು ನಿನಗೆ ಟ್ರೀಟ್ಮೆಂಟ್ ಕೊಟ್ಟರೆ ನೀನು ಖಂಡಿತ ಸರಿ ಆಗ್ತೀಯ. ಅವ್ರ ಹಿಸ್ಟ್ರಿಯಲ್ಲೇ ಇದುವರೆಗೂ ಫೇಲ್ಯೂರ್ ಆಗಿರೋ ಪೇಷಂಟ್ಸ್ ಯಾವುದೂ ಕೂಡ ಇಲ್ಲ. ಅವರಿಂದ ಟ್ರೀಟ್ಮೆಂಟ್ ತೊಗೊಂಡ್ರೆ ನೀನು ಖಂಡಿತ ಹುಷಾರಾಗ್ತೀಯ ಮಗಳೇ ಅಂತ ಹೇಳ್ತಾರೆ ವಸುಂಧರಾ. ಭುವಿ 4 ಇಯರ್ಸ್ ಬ್ಯಾಕ್ ಏನೇನು ನಡೆದಿತ್ತು, ಅವಳಿಗೆ ಎಷ್ಟು ಸಾಧ್ಯನೋ ಅದೇ ರೀತಿ ಎಲ್ಲ ಇನ್ಸಿಡೆಂಟ್ ರಿಪೀಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಈಗ ಫ್ರೆಂಡ್ಸ್ ಎಲ್ಲ ಬೀಚ್ ಸೈಡ್ ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಲ್ಲ ಜಾಲಿ ಮೂಡ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಭುವಿ ಧ್ರುವ್ ಹತ್ರ ಬಂದು, ಬಾ ಧ್ರುವ್, ಲಾಸ್ಟ್ 4 ಇಯರ್ಸ್ ನೀನು ನನ್ನ ರೂಮ್ನಲ್ಲೇ ಇದ್ದೆ ಅಲ್ವಾ, ಬಾ ಅಂತ ಕರೀತಾಳೆ. ಹೇ ಭುವಿ, ನಿನಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆಲ್ಲ ಹುಚ್ಚುಚ್ಚಾಗಿ ಆಡ್ತಾ ಇದೆಯಾ? ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಸಮನ್ವಿತಾನ ನನ್ನಿಂದ ಮತ್ತೆ ದೂರ ಮಾಡಬೇಕು ಅಂತ ಇದೆಯಾ ಅಂತಾನೆ ಧ್ರುವ್. ಆಟ ಆಡ್ತಿರೋದು ನಾನಲ್ಲ ಧ್ರುವ್, ನೀನು ಅಂತಾಳೆ ಭುವಿ. ಹಾಗಾದರೆ 4 ವರ್ಷದ ಹಿಂದೆ ಧ್ರುವ್ ಮತ್ತು ಭುವಿ ಮಧ್ಯೆ ಏನು ನಡೆದಿರ್ಬೋದು? ಧ್ರುವ್ ಒಳ್ಳೆಯವನಲ್ವಾ? ಸಮನ್ವಿತಾ ಅಂದರೆ ಕಿಡಿಕಾರ್ತಿದ್ದ ಭುವಿ ಇಷ್ಟು ಸಡನ್ನಾಗಿ
ಚೇಂಜ್ ಆಗಿದ್ದು ಹೇಗೆ? ಅವಳೇನಾದರೂ ನಾಟಕ ಮಾಡ್ತಿದ್ದಾಳಾ? ಮತ್ತೆ ಸಮನ್ವಿತಾಗೆ ತೊಂದರೆ ಕೊಡಬೇಕು ಅಂತ ಏನಾದರೂ ಇದ್ದಾಳಾ? ಕತೆ ಮುಂದುವರಿಯತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೋರಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕಡೆಯ ತನಕ ಕತೆ ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದ.